ಗೈಸ್ ಅಲ್ಲಿ ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಸಾಯಂಕಾಲ ಆಗಿದೆ. ವ್ಯೂ ಹೆಂಗೆ ಕಾಣಿಸುತ್ತೆ ನೋಡಿ. ಇದು ಪೂರ್ತಿ ಜಮೀನಿದೆ. ಮತ್ತು ಅಲ್ಲಿ ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ, ಕ್ರಿಕೆಟ್ ಆಡ್ತಾ ಇದ್ದಾರೆ. ಗೈಸ್ ನಾಳೆ ಬೇಗ ರೆಡಿಯಾಗಿ ಮತ್ತೆ ಸ್ಕೂಲಿಗೆ ಹೋಗಬೇಕು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವಳು ನಡೆಸ್ಬೇಕು ಕೆಲಸ ಅವ್ರ ಬೈಕ್. ನಾಯಿ ಬಂದ್ರಿ ಎಷ್ಟು ದಿನ ಆಯ್ತು ರೀ? ತಿಂಗಳ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋ ಸ್ಕೂಲ್. ಯಾಕಪ್ಪ ಅಂತಂದರೆ ಇವತ್ತು ನಮಗೆ ಮೀಟಿಂಗ್ ಇದೆ. ಮೀಟಿಂಗ್ ಯಾವುದು ಅಂತ ಕೇಳಿದರೆ, ಈಗೇನು ಸೆನ್ಸಸ್ ಇದೆಯಲ್ಲ 2026 ಮತ್ತು 2027ರಲ್ಲಿ ಜನಗಣತಿ, ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತಹ ಜನಗಣತಿ, ಆ ಜನಗಣತಿಗೆ ಸಂಬಂಧಪಟ್ಟಂಗೆ ಇವತ್ತು ಮೀಟಿಂಗ್ ಟ್ರೈನಿಂಗ್ ಹಾಕಿದ್ದಾರೆ. ಸೊ ಇವತ್ತು ನಾಳೆ ನಾಡಿದ್ದು ಈ 3 ದಿನ ನಮಗೆ ಟ್ರೈನಿಂಗ್ ಇರುತ್ತೆ. ನಾನೀಗ ರೆಡಿಯಾಗಿದ್ದೀನಿ ಮತ್ತು ಟ್ರೈನಿಂಗ್ ಹೋಗ್ತಾ ಇದ್ದೀನಿ. 10ನೇ ತಾರೀಕು ಮಾತ್ರ ಒಂದು ಲಾಸ್ಟ್ ಡೇ ಸ್ಕೂಲಿಗೆ ಹೋಗಬೇಕು. ಇವತ್ತು ಟ್ರೈನಿಂಗಲ್ಲಿ ಏನೇನಾಗುತ್ತೆ, ಯಾರ್ಯಾರೆಲ್ಲ ಸಿಗ್ತಾರೆ, ನನ್ನ ಫ್ರೆಂಡ್ಸನ್ನು, ನನ್ನ ಕೊಲೀಗ್ಸ್ನ, ಸಾಧ್ಯ ಆದರೆ ನನಗೆ ಈ ಒಂದು ವಿಡಿಯೋದ ಮೂಲಕ ಪರಿಚಯ ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಟಿಫನ್ ಮಾಡ್ಲಿಕ್ಕೆ ಬಂದೀವಿ. ಇವರು ನಮ್ಮ ಗಂಗಾಧರ್ ಸರ್ ಉಪ್ಪಿಟ್ಟು ಆರ್ಡರ್ ಮಾಡ್ಯಾರ. ನಾವು ಪುರಿ ಆರ್ಡರ್ ಮಾಡೀವಿ. ಪಾಪ ಸರ್ ಮನೆಗೆ ಊಟ ಮಾಡಿ ಬಂದಾರಂತ, ಇವ್ರು ಏನೋ ಆರ್ಡ್ರ್ ಮಾಡಿಲ್ಲ, ಟೀ ಕುಡಿತಾರಂತ. ರೈಟ್ ಗೈಸ್, ನಮಗೆ ಚಿಂಚೋಳಿ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸರ್ ಪ್ರಾಪರ್ ಚಿಂಚೋಳಿದವ್ರೆ. ಅವ್ರಲ್ಲಿ ಟಿಫನ್ ಚೆನ್ನಾಗಿತ್ತು ಅಂತ ಕರ್ಕೊಂಡು ಬಂದಾರ. ಸರ್ ಇದು ಯಾವ ಟಿಫನ್ ಸೆಂಟರ್ ರೀ? ಇದು ದುರ್ಗಭವನ್ ಟಿಫನ್ ಸೆಂಟರ್ ಅಂತ. ಎಷ್ಟು ವರ್ಷ? 50 ವರ್ಷ ಇತಿಹಾಸ ಇದೆ. ಇದರ ಮೂಲ ಪುರುಷರು ಉಡುಪಿದವ್ರು ಬಂದಿಲ್ಲಿ. ಈಗಲೂ ಅವರೇ ಅದಾರೆ. ಅವ್ರ ಮಕ್ಕಳು ಹಿಡ್ಕೊಂಡು ಹೋಗ್ತಾ ಇದಾರೆ. ಅವ್ರು ಇದ್ದಾರೆ, ಮನೇಲಿ ಇದ್ದಾರೆ. ಇದೇ ತರ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನೀವು ಎಷ್ಟು ವರ್ಷದಿಂದ ಬಂದಿರಿ ಇಲ್ಲಿಗೆ? ನಾವು ಸುಮಾರು 35 ವರ್ಷದಿಂದ ತುಂಬಾ ಚೆನ್ನಾಗಿದೆ. ಅಂದ್ರೆ ಕಾಲೇಜಲ್ಲಿ ಇಲ್ಲೇ ಚಿಂಚೋಳಿದಾಗೆ ಹೋದ್ರೆ ನಮ್ಮ ಸಣ್ಣದ್ರಲ್ಲೇ ನಮ್ಮ ತಂದೆ ಕರ್ಕೊಂಡ್ ಬರ್ತಾ ಇದ್ರು. ಅದೇ ಬಂಡಿ ಮೇಲೆ ಸ್ವೀಟ್ಸ್ ಅವೆಲ್ಲ ಮಾಡ್ತಾ ಇದ್ರು. ಈಗೂ ಅದೇ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವನು ಒಳ್ಳೆ ಫೇಮಸ್ ಹೋಟೆಲ್ ಅಂದ್ರೆ ದುರ್ಗಭವನ್. ರೈಟ್ ನೋಡಿ, ಟಿಫನ್ ಆದ ತಕ್ಷಣ ಚಹಾ ಕುಡಿಬಾರ್ದು ಅಂತ ಹೇಳ್ತಾರೆ. ಅದನ್ನು ನಾವು ಚಹಾ ಆರ್ಡರ್ ಮಾಡೀವಿ. ಇದರಿಂದ ಆ್ಯಸಿಡಿಟಿ ಜಾಸ್ತಿ ಆಗ್ತದಂತ, ಎಂದಿಗೂ ಕುಡಿದ್ರೆ ಏನಾಗಲ್ಲ ಅಂತೇಳಿ ಆರ್ಡರ್ ಮಾಡೀವಿ. ಈಗ ಚಹಾ ಕೊಡ್ಲಿಕ್ಕೆ ಗೈಸ್, ಸುಲೆಪೇಟ್ ಬಂದಮೇಲೆ ನಾವು ಹೊಸ ಒಂದು ಸಿಲಿಂಡರನ್ನು ತೊಗೊಂಡಿದ್ದೀವಿ, ಇಂಡಿಯನ್ ಕಂಪ್ನಿದು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಬುಕ್ ಮಾಡ್ತಾ ಇದ್ದೀನಿ, ಆನ್ಲೈನಲ್ಲಿ ಬುಕ್ ಆಗ್ತಾಯಿಲ್ಲ. ಅದಕ್ಕೆ ಏನು ರೀಸನ್ ಅಂತೇಳಿ ಕೇಳಬೇಕು ಅಂಥೇಳಿ ಇಲ್ಲಿ ಒಂದು ಗ್ಯಾಸ್ ಇಂಡಿಯನ್ ಆಫೀಸಿಗೆ ಬಂದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಇಸ್ರೇಲ್ ಮತ್ತು ಇರಾನ್ ವಾರ್ ನಡೆದಲ್ಲ, ಆ ಕಾರಣದಿಂದಲೂ ಕೂಡ ಬೇಗ ಬುಕ್ ಆಗ್ತಾಯಿಲ್ಲ. ಗೊತ್ತಿಲ್ಲ ಅದೇ ಪ್ರಾಬ್ಲಮ್ ಅದನೋ ಅಥವಾ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅದೇ ಪ್ರಾಬ್ಲಮ್ ಅದನೋ. ಈಗ ಕೇಳಿಕೊಂಡು ಇದಕ್ಕೊಂದು ಸೊಲ್ಯೂಷನ್ ಬೇಕು. ಇಲ್ಲಪ್ಪ ಅಂತಂದ್ರೆ ಕಟ್ಟಿಗೆ ಜಮಾ ಮಾಡ್ಬೇಕಾಗ್ತದೆ ಮನ್ಯಾಗ ಒಲೆ ಹಚ್ಚಲಕ್ಕೆ. ನೋಡೋಣ ಏನು ಹೇಳ್ತಾರೆ ಅಂತೇಳಿ ಇವರು. ನಮ್ಮ ಗ್ಯಾಸ್ ಬುಕ್ ಆಗಲಾಗಿತ್ತು. ಸೊ ನಾನು ಬಂದು ಇಲ್ಲಿ ಕೇಳಿದಾಗ ಆ್ಯಕ್ಚುಲಿ ಎಲ್ಲರದು KYC ಮಾಡಿಸ್ಕೊಳ್ಳೋತ್ತಾರ. ಸೊ ನಂದು ಕೂಡ ಈಗ ತಾನೇ KYC ಆಯಿತು. ನೀವು ಆರ್ಡ್ರ್ ಮಾಡಿದಾಗ ಬುಕ್ ಆಗಲಾಗಿತ್ತು ಅಂತಂದರೆ ನೀವು ನಿಮ್ಮ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಿ ಭೇಟಿಯಾಗಿ ಮೇ ಬಿ ಅವರು KYC ಮಾಡಿಸ್ಕೋಬೋದು. ಅದಾದಮೇಲೆ ಬರುತ್ತೆ ಅಂತ ಹೇಳ್ಯಾರ. ಈಗ ತಾನು ನಾನು ಬುಕ್ ಮಾಡಿದ್ಮೇಲೆ ನಮ್ಮಲ್ಲಿ DSC ನಂಬರ್ ಅಂತ ಬರುತ್ತೆ. ಬಟ್ ನನ್ನ ಮೊಬೈಲ್ ಈಗಲೂ ಇನ್ನೂ DSC ನಂಬರ್ ಬಂದಿಲ್ಲ. ಇನ್ನೂ 4 ಗಂಟೆ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ. 4 ಗಂಟೆ ಆದಮೇಲೆ ಚೆಕ್ ಮಾಡ್ತೀನಿ. ಇವತ್ತು ಈವ್ನಿಂಗ್ವರೆಗೂ ಚೆಕ್ ಮಾಡ್ತೀನಿ. ಒಂದು ವೇಳೆ DSC ನಂಬರ್ ಬರಲಿಲ್ಲ ಅಂತಂದರೆ ನನ್ನ ಗ್ಯಾಸ್ ಬುಕ್ ಕನ್ಫರ್ಮ್ ಆಗಿಲ್ಲ ಅಂತ ಅರ್ಥ. ಸೊ ಇವತ್ತು ಈವ್ನಿಂಗ್ವರೆಗೂ ಬರಲಿಲ್ಲ ಅಂದರೆ ನಾಳೆ ದಿನ ಮತ್ತೆ ಬಂದು ವಿಚಾರ ಮಾಡ್ತೀನಿ, ಏನು ಗ್ಯಾಸ್ ಬಗ್ಗೆ ಏನಾಗುತ್ತೆ ಏನಿದೆ ಅಂತೇಳಿ. ಇದರ ಬಗ್ಗೆ ಅಪ್ಡೇಟನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಗೈಸ್ ಫೈನಲಿ ನಮ್ಮ ಟ್ರೈನಿಂಗ್ ಸೆಂಟರಿಗೆ ಬಂದಾಯಿತು. ಇದು ಏನಪ್ಪ ಅಂತಂದರೆ ಜೂನಿಯರ್ ಕಾಲೇಜ್ ಚಿಂಚೋಳಿಯಲ್ಲಿರುವಂಥದ್ದು. ಇಲ್ಲಿ ಏನಂತಂದರೆ ನೀವು ಎದುರುಗಡೆ ನೋಡ್ತಾ ಇರೋದೆಲ್ಲ ಹಳೆ ಬಿಲ್ಡಿಂಗ್. ನಾನು ಅನ್ಸಮೆಂಟಿಗೆ ಹೊಸ ಬಿಲ್ಡಿಂಗ್ ಇದರ ಹಿಂದ್ಗಡೆ ಇದೆ. ಸೊ ಟ್ರೈನಿಂಗ್ ಅಲ್ಲೇ ಇರುತ್ತೆ. ಇವತ್ತು ಸಾಯಂಕಾಲ 4:15ವರೆಗೂ ಟ್ರೈನಿಂಗ್ ಇದೆ. ಟ್ರೈನಿಂಗ್ ಏನಪ್ಪ ಅಂತಂದರೆ, ಈಗೇನು ಗಣತಿ ಶುರು ಆಗ್ತಾ ಇದೆಯಲ್ಲ, ಆ ಗಣತಿಗೆ ಸಂಬಂಧಪಟ್ಟಿರೋ ಹಾಗೆ ಯಾವ ರೀತಿಯಾಗಿ ಗಣತಿ ಮಾಡಬೇಕು, ಆ್ಯಪ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬೇಕು. ಒಟ್ಟು 32 ಪ್ರಶ್ನೆ ಇವೆ. ಆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಬೇಕು, ಮನೆಗಳನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟಿರುವಾಗ ಮಾಹಿತಿಯನ್ನು ಈ ಒಂದು ಟ್ರೈನಿಂಗಲ್ಲಿ ಕೊಡ್ತಾರೆ. ಸೊ ಇವತ್ತು ನಮ್ಮ ಮೊದಲನೇ ದಿನ ಟ್ರೈನಿಂಗ್ ಇದೆ. ಮತ್ತು ಮಧ್ಯಾಹ್ನ ಊಟವೂ ಕೂಡ ಇಲ್ಲೇ ಇರುತ್ತೆ. ಏನೇನಿರುತ್ತೆ, ಹೇಗಿರುತ್ತೆ, ಟ್ರೈನಿಂಗ್ ಹೆಂಗಿರುತ್ತೆ, ಇದೆಲ್ಲವನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇದೇ ನೋಡಿ, ಕಡೆ ಎಲ್ಲ ಹೊಸ ಬಿಲ್ಡಿಂಗ್ ಇದೆ. ಒಳಗೆ ಹೋದಂಗೆ ಇದು ಹಳಿ ಬಿಲ್ಡಿಂಗು, ಬೂತ್ ಬಂಗ್ಲಾ ಆಗ್ಯದ. ಇದು ಎಲ್ಲ ನಮ್ಮ ಗೈಸ್, ನಾವು ಮೀಟಿಂಗ್ ಒಳಗೆ ಬರ್ತೀವಿ. ಇನ್ನೂ ಮೀಟಿಂಗ್ ಸ್ಟಾರ್ಟ್ ಆಗಿಲ್ಲ. ಈಗ ಇವ್ರು ನೋಡ್ರಿ, ವಿಶ್ವನಾಥ್ ಸರ್ ಪಾಪ ಮನ್ ಬೈಕ್ ಮೇಲೆ ಬಿದ್ದು ಕೈ ಮುರ್ಕೊಂಡಾರ. ಅವಳು ನಡೆಸ್ಬೇಕಿಲ್ಲ ಸರ್ ಬೈಕ್? ನಾಯಿ ಬಂದ್ರಿ ಎಷ್ಟು ದಿನ ಆಯ್ತು ರೀ? ತಿಂಗಳ ಮೇಲೆ ಆಯ್ತು. ಪಾಪ ನೋಡ್ರಿ, ಮತ್ತೊಂದು ತಿಂಗಳಾಯ್ತು ಕಷ್ಟ ಅನ್ಭವಿಸ್ತಿರ್ತಾರೆ. ಅಂಥದ್ದು ಗಂಟೆ ಇಲ್ಲ, ಲಿಸ್ಟೊಳಗೆ ಹೆಸರು ಬಂದ ಇವ್ರದ್ದು. ತೆಗೆಸ್ಕೊರಿ ಸರ್. ನೀವು ಮತ್ತೆ ಹ್ಯಾಂಡಲ್ ಮಾಡೋದು ಆಗ್ಬೇಕಲ್ಲ ಮೊಬೈಲ ಎಲ್ಲ.
ಅದರೊಳಗೆ ಮತ್ತೆ ಜನಗಣತಿ ಮನೆಗಳು ಬರುತ್ತೆ, ಅದರೊಳಗೆ ಮತ್ತೆ ಕುಟುಂಬಗಳು, ಜನಗಣತಿ ಮನೆ ಒಂದಿತ್ತು. ಗೈಸ್ ಈಗ ಲಂಚ್ ಬ್ರೇಕ್, ಮಧ್ಯಾಹ್ನ ಲಂಚಿಗೆ ಬಿಟ್ಟಿದ್ದಾರೆ. ಈಗ ತಾನೇ ಲಂಚ್ ಆಯಿತು. ಜಸ್ಟ್ ಎಲ್ಲ ಟೀಚರ್ಸ್ ಊಟ ಮುಗಿಸ್ಕೊಂಡು ಮತ್ತೆ ಈಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಗೈಸ್ ಫೈನಲಿ ಒಂದು ಟ್ರೈನಿಂಗ್ ಮುಗೀತು. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಸ್ ಹಿಡಿದು ಸೀದಾ ಸುಲಿಪೇಟೆಗೆ ಹೋಗಬೇಕು. ಅಲ್ಲಿ ನೋಡ್ರಿ ನಮ್ಮ ಸರ್ಗಳು ನಂಗೆ ಬಿಟ್ಟು ಮುಂದೆ ಹೋಗ್ತಾರೆ. ಪಾಪ ನಮ್ಮ ರಾಘವೇಂದ್ರ ಸರ್ಗೆ ಸ್ವಲ್ಪ ಟೆನ್ಷನ್ ಆಗ್ಯದ. ಯಾಕಪ್ಪ ಅಂತಂದ್ರೆ ಅವರು ಡ್ಯೂಟಿ ಮಾಡೋ ಪ್ಲೇಸ್ ಬೇರೆ ಮತ್ತು ಅವರು ಗಣತಿ ಮಾಡೋವಂಥ ಊರು ಬೇರೆ ಆಗಿಬಿಟ್ಟದ. ಸೊ ಸುಮಾರು ಏನಪ್ಪ ಅಂತಂದ್ರೆ ನಮ್ಮ ಸ್ಕೂಲಿಂದ ಅಂದ್ರೆ ಅವ್ರು ಏನು ಡ್ಯೂಟಿ ಮಾಡ್ತಾರಲ್ಲ ಅಲ್ಲಿಂದ ಸುಮಾರು ಒಂದು 25 ಕಿಲೋಮೀಟ್ರ್ ದೂರದಲ್ಲಿ ಬಂದವರು ಡ್ಯೂಟಿ. ಸೊ ಅದಕ್ಕೆ ಅವ್ರು ಸ್ವಲ್ಪ ಟೆನ್ಷನ್ ಒಳಗದಾರ. ಅದಕ್ಕೆ ಸರಿಗೆ ಭೇಟಿ ಆಗ್ಬೇಕಂತ ಡಿಸ್ಕಷನ್ ನಡೆಸ್ಯಾರ. ಸೊ ಏನಾಯ್ತು ಅಂತೇಳಿ ನೋಡೋಣ. ಗೈಸ್ ಅಲ್ಲಿ ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಸಾಯಂಕಾಲ ಆಗಿದೆ. ವ್ಯೂ ಹೆಂಗೆ ಕಾಣಿಸುತ್ತೆ ನೋಡಿ. ಇದು ಪೂರ್ತಿ ಜಮೀನಿದೆ. ಮತ್ತು ಇಲ್ಲಿ ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ, ಕ್ರಿಕೆಟ್ ಆಡ್ತಾ ಇದ್ದಾರೆ. ಇಲ್ಲೆಲ್ಲ ಕಂಟಿ ಇತ್ತು, ರೀಸೆಂಟಾಗಿನೇ ಇದೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ. ಎಲ್ಲ ಸ್ಕೂಲ್ ಹಾಲಿಡೇಸ್ ಇದೆ. ಮಕ್ಕಳಿಗೆಲ್ಲ ಗುಂಪಾಗಿ ಕ್ರಿಕೆಟ್ ಆಡೋದು, ವಾಲಿಬಾಲ್ ಆಡೋದು, ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋದು, ಇವೆಲ್ಲ ಕಾಮನ್ ಆಗಿರುತ್ತೆ. ಏನಾಗುತ್ತೆ ಅಂತಂದರೆ ನಾವು ಅಂದ್ಕೊಂಡಿದ್ದೇ ಬೇರೆ, ಅಲ್ಲಿ ಆಗೋದೇ ಬೇರೆ. ಯಾಕಪ್ಪ ಅಂತಂದರೆ ನಾನು ಇವತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಗಂಗಾಧರ್ ಸರ್ ಅವ್ರು ಇಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಅಂತೇಳಿ. ನೀವು ನೋಡಿರ್ಬೋದು ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಗಂಗಾಧರ್ ಸರ್ ನಿಮಗೆ ಪರಿಚಯ ಮಾಡಿಕೊಟ್ಟೆ. ನಾನು ಜಸ್ಟ್ ಒಂದು ವಿಡಿಯೋ ಮಾಡಿದೆ ಅಷ್ಟೇ. ನಾವು ಈ ರೀತಿ ಹೋಟೆಲ್ಗೆ ಬಂದಿದ್ದೀವಿ, ಇವರೇ ಗಂಗಾಧರ್ ಸರ್ ನೋಡಿ ಅಂತೇಳಿ ಅಷ್ಟೇ ನೋಡಿ ನಾನು ರೆಕಾರ್ಡನ್ನು ಆಫ್ ಮಾಡಿದ್ದೆ. ಬಟ್ ಅವರೇ ಇಂಟ್ರೆಸ್ಟಿಂದ ಮತ್ತೆ ಇದನ್ನೆಲ್ಲ ಹೇಳ್ತೀನಿ ಬರೀ ನಂಗೆ ಹಳೆಯ ಹೋಟೆಲ್ ಇದು, ನನಗೆ ಪರಿಚಯ ಇದು ಅಂತೇಳಿ ಮತ್ತೆ ವಿಡಿಯೋ ಆನ್ ಮಾಡಿಸಿ ವಿಡಿಯೋ ಮಾಡಿರಿ ಅಂಥೇಳಿ ಮತ್ತೆ ಆ ಒಂದು ಹೋಟೆಲ್ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು. ಈ ರೀತಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿದ್ದು ನಮಗೆ ಸಿಗುತ್ತೆ. ಇವತ್ತಾಗಿರೋದು ಅದನ್ನೇ. ಅದಕ್ಕೆ ಹೇಳ್ತಾರೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತೇಳಿ. ಏನೋ ಒಂದು ಮಾಡ್ತಾ ಇರಬೇಕು, ಒಂದು ಅದರಿಂದ ಗೆಲುವು ಸಿಗುತ್ತೆ. ಗೆಲುವು ಸಿಗಲಿಲ್ಲ ಅಂದರೆ ಅದರಿಂದ ಒಂದು ಪಾಠ ಸಿಗುತ್ತೆ. ಸೊ ಹಾಗಾಗಿ ಏನೂ ಮಾಡದೇ ಇರೋದಕ್ಕಿಂತ ಏನಾದರೂ ಮಾಡಿ ಅಂತ ನನಗೊಂದು ವಿಡಿಯೋದ ಮೂಲಕ ಒಂದು ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಗೈಸ್ ಇಲ್ಲಿ ನೋಡಿ, ಈ ಮಕ್ಕಳನ್ನ ನೋಡ್ತಾ ಇದ್ದರೆ ನಮ್ಮ ಬಾಲ್ಯ ನಮ್ಗೆ ನೆನಪಾಗ್ತಾ ಇದೆ. ನಾವು ಕೂಡ ಚಿಕ್ಕವರಿದ್ದಾಗ ಈ ರೀತಿ ಕ್ರಿಕೆಟ್ ಆಡ್ತಿದ್ವಿ. ಕ್ರಿಕೆಟ್ ಆಡಿದ್ಕಿಂತ ಬಾಲ್ ಕಳೆದಿರ್ತಿತ್ತು. ಆ ಕಳೆದಿರೋ ಬಾಲನ್ನು ಹುಡ್ಕೋದ್ರಲ್ಲೇ ನಮ್ಮ ಟೈಮ್ ಹೋಗ್ತಿತ್ತು. ಮತ್ತು ನಾವು ಚಿಕ್ಕವರಿದ್ದಾಗ ನಮ್ಮ ಬ್ಯಾಟಿಂಗ್ ಮುಗಿದ್ಮೇಲೆ ನಮ್ಮ ಮನೇಲಿ ಕರಿತಾ ಇದ್ದಾರೆ, ನಮ್ಮ ಅಣ್ಣ ಕರಿತಾ ಇದ್ದಾನೆ, ನಮ್ಮ ತಂದೆ ಕರಿತಾ ಇದ್ದಾರೆ ಅಂತೇಳಿ ಅರ್ಧಕ್ಕೆ ಬಿಟ್ಟು ಓಡೋಗ್ತಿದ್ವಿ. ಇದೆಲ್ಲ ಮತ್ತೆ ನಮಗೆ ನೆನಪಾಗ್ತಾ ಇದೆ. ಈ ಮಕ್ಕಳು ಕೂಡ ತುಂಬ ಆನಂದದಿಂದ ಇಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ನಾವು ಆಡೋವಾಗ ಈ ರೀತಿ ಎಲ್ಲ ಬ್ಯಾಟ್ ಇರ್ತಿರ್ಲಿಲ್ಲ, ನಮಗೆ ಬ್ಯಾಟ್ ಸಿಗ್ತಿರ್ಲಿಲ್ಲ. ಯಾವುದೋ ಹಳೆಯ ಬ್ಯಾಟು, ಹಳೆಯ ಕಟ್ಗಿನೋ ಏನೋ ತೊಗೊಂಡು ಕ್ರಿಕೆಟ್ ಆಡ್ತಾಯಿದ್ವಿ. ಈಗಿನ ಮಕ್ಕಳಿಗೆ ಇದೆಲ್ಲ ಒಂದು ಒಳ್ಳೆ ರೀತಿ ಫೆಸಿಲಿಟಿ ಇದೆ. ಬ್ಯಾಟು, ಬಾಲು, ಸ್ಟಂಪ್ ನೋಡಿ. ನಾವು ಚಿಕ್ಕವರಿದ್ದಾಗ ಸ್ಟಂಪ್ ಹೆಂಗಿರ್ತಿತ್ತು ಅಂತಂದರೆ ಕಲ್ಲು ಮೇಲೆ ಕಲ್ಲಿಟ್ಟಿರ್ತಿದ್ವಿ. ಇಲ್ಲ ಅಂತಂದರೆ ಯಾವುದೋ ಒಂದು ಕಂಪೌಂಡ್ ಇರ್ತಿತ್ತು, ಅದ್ರ ಮೇಲೆ ಈ ಒಂದು ಚಾಪೀಸಿಂದನೋ ಕರ್ಕದಿಂದನೋ ಬರೆದಿರ್ತೀವಿ ಸ್ಟಂಪು. ಆದರೆ ಈ ಮಕ್ಕಳಿಗೆ ಒಂದು ಒಳ್ಳೆ ಸ್ಟಂಪು, ಬ್ಯಾಟು ಇದೆಲ್ಲ ಸಿಕ್ಕಿದೆ. ಇಂಥ ಒಂದು ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಇಂಥ ಒಂದು ವಾತಾವರಣದಲ್ಲಿ ಆಟ ಆಡಬೇಕು ಮಕ್ಕಳು. ಅಂದಾಗಲೂ ತುಂಬ ಏನಂತಾರೆ ದೈಹಿಕವಾಗಿಯೂ ಕೂಡ ಒಂದು ಒಳ್ಳೆ ರೀತಿ ಬೆಳವಣಿಗೆ ಆಗುತ್ತೆ, ಮಾನಸಿಕವಾಗಿಯೂ ಬೆಳವಣಿಗೆ ಆಗುತ್ತೆ.